ನಮಸ್ಕಾರ. SRH ಪಂದ್ಯಕ್ಕೆ 3 ದೊಡ್ಡ ಬದಲಾವಣೆ ಹೀಗಿದೆ ನೋಡಿ. ಹೊಸ ಪ್ಲೇಯಿಂಗ್ 11 ಜೊತೆಗೆ ಪಿಚ್ ರಿಪೋರ್ಟ್ ಹೇಗಿದೆ, ಹೆಡ್ ಟು ಹೆಡ್ ದಾಖಲೆ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೇನೆ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು RCB ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಮೇ 22ರಂದು RCB ಮತ್ತು SRH ನಡುವಿನ ಪಂದ್ಯ ನಡೆಯಲಿದ್ದು, ಇದು RCBಗೆ ಕೊನೆಯ ಪಂದ್ಯ. ಲೀಗ್ ಹಂತದಲ್ಲಿ RCB 14ನೇ ಪಂದ್ಯ ಆಡ್ತಿರೋದು SRH ವಿರುದ್ಧ. ಬಟ್ ಹೈದರಾಬಾದ್ ಅಂಕದಲ್ಲಿ ಈ ಒಂದು ಪಂದ್ಯ ನಡೀತಾ ಇರೋದರಿಂದ ಹೀಗಾಗಿ ಈ ಒಂದು ಪಂದ್ಯಕ್ಕೆ ಪ್ಲೇಯಿಂಗ್ 11 ಪಿಚ್ ರಿಪೋರ್ಟ್ ಜೊತೆಗೆ ಹೆಡ್ ಟು ಹೆಡ್ ದಾಖಲೆ ಹೇಗಿದೆ ಅಂತ ನೋಡ್ತಾ ಬರೋದ್ರೆ, ಮೊದಲಿಗೆ ನಾವು RCB ಮತ್ತು SRH ನಡುವಿನ IPL ಇತಿಹಾಸದ ಹೆಡ್ ಟು ಹೆಡ್ ದಾಖಲೆ ನೋಡ್ತಾ ಬರೋದಾದರೆ, ಒಟ್ಟಾರೆಯಾಗಿ ಎರಡೂ ತಂಡಗಳು 27 ಬಾರಿ IPLನಲ್ಲಿ ಮುಖಾಮುಖಿಯಾಗಿದ್ದು, ಅದರಲ್ಲಿ 12 ಬಾರಿ RCB ಗೆದ್ದರೆ 14 ಬಾರಿ SRH ಗೆದ್ದಿದೆ. ಬಟ್ ಇಲ್ಲಿ ಹೆಡ್ ಟು ಹೆಡ್ ದಾಖಲೆ ತೆಗೆದುಕೊಂಡಾಗ RCBಗಿಂತ SRHಲ್ಲಿ ಮೇಲುಗೈ ಸಾಧಿಸಿದರೆ, ಬಟ್ ಕಳೆದ 5 ಪಂದ್ಯಗಳಲ್ಲಿ RCB 3 ಗೆದ್ದರೆ SRH ತಂಡ 2 ಗೆದ್ದಿದೆ. ಲಾಸ್ಟ್ 5 ಮ್ಯಾಚ್ನಲ್ಲಿ RCB SRH ವಿರುದ್ಧ ಮೇಲುಗೈ ಸಾಧಿಸಿದಂತಲೇ ಹೇಳಬಹುದಾಗಿದೆ. ಇದೇ ವರ್ಷ ಮೊದಲ ಪಂದ್ಯದಲ್ಲಿ RCB SRH ತಂಡವನ್ನು ಬಗ್ಗು ಬಡಿದಿತ್ತು. ಜೊತೆಗೆ ಇಲ್ಲಿ ಪಿಚ್ ರಿಪೋರ್ಟ್ ಕಡೆ ನಾವು ನೋಡ್ತಾ ಬರೋದರೆ, ಹೈದರಾಬಾದ್ ಅಂಗಳ ಫ್ಲಾಟ್ ಪಿಚ್ ಆಗಿದ್ದು, ಹೀಗಾಗಿ ಬ್ಯಾಟಿಂಗ್ ಸರ್ಫೇಸ್ ಪಿಚ್ ಆಗಿದೆ. ಒಂದು ಗುಡ್ ಬೌನ್ಸ್ ಕೂಡ ನಾವು ಇಲ್ಲಿ ನೋಡ್ಬೋದು. ಫಾಸ್ಟ್ ಔಟ್ಫೀಲ್ಡ್ ಇರೋದರಿಂದ ಬಿಗ್ ಸ್ಕೋರ್ಗೆ ಇಲ್ಲಿ ಎದುರಾಳಿ ತಂಡ ನೋಡ್ತಾ ಇರುತ್ತೆ. ಬಟ್ ಹೀಗಾಗಿ ಇಲ್ಲಿ ಪವರ್ ಪ್ಲೇಯಲ್ಲಿ ಕೂಡ ಫಾಸ್ಟ್ ಬೌಲರ್ಗೆ ಹೆಲ್ಪ್ ಬರುವ ಸಾಧ್ಯತೆ ಇರ್ತಾ ಇದ್ದು, ಮಿಡಲ್ ಓವರ್ನಲ್ಲಿ ಸ್ಪಿನ್ನರ್ಗಳು ತಮ್ಮದೇ ಆದ ಕರಾಮತ್ತನ್ನು ಮಾಡುವ ಸಾಧ್ಯತೆ ಇದೆ. ಬಟ್ ಇಲ್ಲಿ ಎಕ್ಸ್ಪೆಕ್ಟೆಡ್ ಸ್ಕೋರ್ ನೋಡ್ತಾ ಬರೋದ್ರೆ 185 ಇಂದ 210 ಹೊಡಿತೋದ್ರೆ ಈ ಒಂದು ಪಿಚ್ನಲ್ಲಿ ಒಂದು ವಿನ್ನಿಂಗ್ ಸ್ಕೋರ್ ಅಂತ ನಾವಿಲ್ಲಿ ನೋಡ್ಬೋದು. ಬಟ್ ಇಲ್ಲಿ ಟಾಸ್ ಮುಖ್ಯ ಆಗುತ್ತೆ ಅಂತ ಕೇಳಿದ್ರೆ ಹೌದು. ಬಟ್ ಇಲ್ಲಿನೂ ಕೂಡ ಏನಪ್ಪ ಅಂದರೆ ಮೊದಲು ಟಾಸ್ ಗೆದ್ದ ತಂಡ ಬ್ಯಾಟಿಂಗ್ ಆಯ್ದುಕೊಳ್ಳುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಈಗ ಸ್ಕೋರ್ ಬೋರ್ಡನ್ನು ಪ್ರೆಷರ್ ಇಡ್ತಾ ಎದುರಾಳಿ ತಂಡಕ್ಕೆ ಕಟ್ಟಿ ಹಾಕುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಒಂದು ಪಿಚ್ನಲ್ಲಿ ಎವರೇಜ್ ಸ್ಕೋರ್ ಮೊದಲ ಇನ್ನಿಂಗ್ಸ್ನಲ್ಲಿ 165ರಿಂದ 170 ಆಗಿದೆ. ಸ್ನೇಹಿತರೆ, ಕೀ ಬ್ಯಾಟಲ್ ನೋಡ್ತಾ ಬರೋದಾದ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಜೊತೆಗೆ ಯುಜಿ ಚಹಲ್ ಮಧ್ಯೆ ಪೈಪೋಟಿ ಏರ್ಪಡದಂತೂ ಸುಳ್ಳಲ್ಲ. ಜೊತೆಗೆ ಟ್ರಾವಿಸ್ ಹೆಡ್ ಮತ್ತು ಭುವನೇಶ್ವರ್ ಕುಮಾರ್ ಆಯ್ತಂದರೆ ಇತ್ತ ಅಭಿಷೇಕ್ ಶರ್ಮಾ ಮತ್ತು ಜಾಶ್ ಹಜಲ್ವುಡ್ ಈ ಪರ ಮಧ್ಯೆ ಪೈಪೋಟಿ ಎದುರಾಗುವ ಸಾಧ್ಯತೆ ಇದೆ. ಬಟ್ ಇದು ಏನಪ್ಪ ಕೀ ಬ್ಯಾಟಲ್ ಆಯಿತು ಅಂದರೆ ಈ ಒಂದು ಪಂದ್ಯಕ್ಕಾಗಿ RCB ಪ್ಲೇಯಿಂಗ್ 11ನಲ್ಲಿ ಚೇಂಜಸ್ ಆಗುತ್ತೆ ಅಂತ ಕೇಳ್ತಾ ಹೋದರೆ ಹೌದು. ನನ್ನ ಪ್ರಕಾರ ಇಲ್ಲಿ ನಾಯಕ ರಜತ್ ಪಾಟಿದಾರ್ ಅವರು ಬರುವ ಸಾಧ್ಯತೆ ಇದ್ದು, ಹೀಗಾಗಿ ವೆಂಕಟೇಶ್ ಅಯ್ಯರ್ ಅವರು ಒಂದು ಒಳ್ಳೆಯ ಪ್ರದರ್ಶನ ಕೊಟ್ಟರು ಕೂಡ ಇಲ್ಲಿ ತಂಡದಿಂದ ಹೊರ ಬರ್ಬೋದು. ಬಟ್ ಹೀಗಾಗಿ ವೆಂಕಟೇಶ್ ಅಯ್ಯರ್ ಹೋದರೆ ನಮ್ಮ ತಂಡಕ್ಕೆ ನಾಯಕ ಬಂದರೆ ಇತ್ತ ಓಪನಿಂಗ್ ಸ್ಲಾಟಲ್ಲಿ ಕೂಡ ಒಂದು ಬದಲಾವಣೆ ಆಗುವ ಸಾಧ್ಯತೆ ಇದೆ. ಬಟ್ ಜಕೋಬ್ ಬೆಥೆಲ್ ಅವರಿಗೆ ಅವಕಾಶ ಕೊಟ್ಟಾಗ ಎರಡೂ ಕೈಯಿಂದ ಅವಕಾಶವನ್ನು ಇಲ್ಲಿ ಕೈ ಚೆಲ್ಕೊಂಡ್ರು. ಹೀಗಾಗಿ ಜಕೋಬ್ ಬೆಥೆಲ್ ಅವರ ಜಾಗಕ್ಕೆ ಜಾರ್ಡನ್ ಕಾಕ್ಸ್ ಬಂದರೆ ಒಂಥರ ಬೆಟರ್ ಅಂತ ನಮಗೆ ಅನ್ನಿಸ್ತದೆ. ಬಟ್ ಇನ್ನು RCB ತಂಡಕ್ಕೆ ಓಪನರ್ಗಳಾಗಿ ಜಾರ್ಡನ್ ಕಾಕ್ಸ್ ಮತ್ತು ಜಕೋಬ್ ಬೆಥೆಲ್ ಇವರು ವಿರಾಟ್ ಕೊಹ್ಲಿ ಜೊತೆ ಇನ್ನಿಂಗ್ಸ್ ಆರಂಭಿಸಿದರೆ, ನಂಬರ್ 3 ದೇವದತ್ ಪಡಿಕ್ಕಲ್, ನಂಬರ್ 4 ನಾಯಕ ರಜತ್ ಪಾಟಿದಾರ್, ನಂಬರ್ 5 ಟಿಮ್ ಡೇವಿಡ್, ನಂಬರ್ 6 ಜಿತೇಶ್ ಶರ್ಮಾ, ನಂಬರ್ 7 ಕುನಾಲ್ ಪಾಂಡ್ಯ, ನಂಬರ್ 8ರಲ್ಲಿ ನಮ್ಮ ತಂಡಕ್ಕೆ ಫಿನಿಷರ್ ಆಗಿ ರೊಮಾರಿಸ್ ಪಡೆದರೆ, ಬಾಲಿಂಗ್ ವಿಭಾಗದಲ್ಲಿ ಜಾಶ್ ಹಜಲ್ವುಡ್, ಭುವನೇಶ್ವರ್ ಕುಮಾರ್, ರಸಿಕದಾರ್ ಸಲಾಮ್. ಬಟ್ ಇಲ್ಲಿ ಸ್ಪಿನ್ನರ್ ಅವರ ಜಾಗಕ್ಕೆ ಸುಯೇಶ್ ಶರ್ಮಾ ಅವರ ಜಾಗಕ್ಕೆ ಸ್ವಪ್ನಿಲ್ ಸಿಂಗ್ ಅವರು ನೋಡುವ ಸಾಧ್ಯತೆ ಇದೆ. ಬಟ್ ಸುಯೇಶ್ ಶರ್ಮಾ ಅವರನ್ನೇ ಮುಂದುವರಿಸ್ತಾರಂತ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಈಗ ನಿಮ್ಮ ಪ್ರಕಾರ RCB ಪ್ಲೇಯಿಂಗ್ 11ನಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.